ಎಲ್ರಿಗೂ ನಮಸ್ಕಾರ. ತಡ ಆಗಿದ್ದಕ್ಕೆ ಕ್ಷಮೆ ಇರಲಿ. ಆರೋಗ್ಯದಲ್ಲಿ ಏರುಪೇರಾದ ಕಾರಣ ತಡ ಆಗಿದೆ. ನಂದೇ. ಸೊ ಎಲ್ರಿಗೂ ನಮಸ್ಕಾರ. ಲವ್ ಕೇಸ್ ಸಿನಿಮಾ ಭಾಳ ಪ್ರೀತಿಯಾದ, ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಆ್ಯಂಡ್ ಈ ಸಿನಿಮಾದ ಡಬ್ಬಿಂಗಿಗೋಸ್ಕರ ಪಾಪ ನನಗೋಸ್ಕರ ಕಾಯ್ತಿದ್ದಾರೆ. ನನ್ನ ಆರೋಗ್ಯ ಸರಿ ಇರಲಿಲ್ಲ, ಹಾಗಾಗಿ ಡಬ್ಬಿಂಗ್ ಮಾಡಿ ಹಾಳು ಮಾಡೋದು ಬೇಡ ಅಂತ ಗಂಟ್ಲು ಸರಿ ಹೋದ್ಮೇಲೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅದರದ್ದೊಂದು ಡಬ್ಬಿಂಗಿಗೆ ಬ್ಯಾಲೆನ್ಸ್ ಇದೆ. ಅಷ್ಟು ಬಿಟ್ಟರೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಅಂತ ಎಲ್ಲರ ಬಾಯಲ್ಲೂ ಕೇಳಿದ್ದೀನಿ ನಾನು. ಸೊ ಹಾಗಾಗಿ ಈ ಸಿನಿಮಾ ಮೇಲೆ ಒಂದು ಎಕ್ಸ್ಟ್ರಾ ಪ್ರೀತಿ ಇದೆ. ಪ್ರತಿ ಕನ್ನಡ ಸಿನಿಮಾಗಳ ಥರ ಇದು ಕೂಡ ಒಂದು ಗೆಲುವಿನ ಹಾದಿಯನ್ನು ತುಳಿಲಿ ಅಂತ ಆಶಿಸ್ತಾ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ, ಮೊದಲನೇ ಬಾರಿಗೆ ನಿರ್ಮಾಣ ಮಾಡ್ತಿರುವ, ನಿರ್ದೇಶನ ಮಾಡ್ತಿರುವ ಈ ಹೊಸ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಹಾರೈಕೆ, ಪ್ರೀತಿ ಇದೇ ಥರ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕಿಟ್ಟಿ ಸರ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಲವ್ ಕೇಸ್ ಸಿನಿಮಾ ಮೂಲಕ ಮೊದಲನೇ ಬಾರಿಗೆ ನಾಯಕ ನಟಿಯಾಗಿ ನಟಿಸ್ತಾ ಇದ್ದೀನಿ. ಸೊ ಇದು ನನ್ನ ಮೊದಲನೇ ಮೂವಿ. ಜಯೇಶ್ ಸರ್, ಮೋಹನ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅಪಾರ್ಚುನಿಟಿಗೆ. ನನ್ನ ಚಿಕ್ಕವಳಿರ್ಬೇಕಾದ್ರೆ, ಅಂದರೆ ಒಂದು 3-4 ಇಯರ್ಸ್ ಇರಬೇಕಾದ್ರೆ ಸರ್ನ ಸವಾರಿ ಮೂವಿ ಶೂಟಲ್ಲಿ ಮೀಟ್ ಮಾಡಿದ್ದೆ. ಸವಾರಿ ಶೂಟಿಗೆ ಹೋಗಿದ್ದೆ ಸೆಟ್ಟಿಗೆ, ಅವಾಗ ಮಾತಾಡಿಸಿದ್ದು. ಬಟ್ ಇವಾಗ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ತುಂಬ ಖುಷಿ ಇದೆ. ಸೊ ಎಸ್, ಇನ್ನೊಂದು ಸ್ವಲ್ಪ ದಿನದಲ್ಲಿ ಮೂವಿ ಬರ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಕಿಟ್ಟಿ ಸರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮನಸ್ಸುಗಳು ಮಾತಾಡುವಂಥದ್ದು. ಎಲ್ಲರ ಲೈಫಲ್ಲೂ ಈ ಥರ ಒಂದು ಚಾನ್ಸಸ್ ಇರುತ್ತೋ ಇರೋಲ್ವೋ ಗೊತ್ತಿಲ್ಲ. ಇರುವಂಥದ್ದು ಏನಿರುತ್ತೆ ಎಲ್ಲ ಗೊಂದಲದಲ್ಲಿ ದಾಟ್ಕೊಂಡು ಬಂದುಬಿಟ್ಟಿರ್ತೀವಿ. ಈ ಥರ ಏನಾದ್ರು ನೋಡಿದಾಗ ತುಂಬ ಖುಷಿಯಾಗುತ್ತೆ, ಮನಸ್ಸಿಗೆ ನೋವು ಆಗುತ್ತೆ. ಸ್ಕ್ರೀನ್ ಮೇಲೆ ಇದನ್ನು ನೋಡೋದಕ್ಕೆ ನನಗಂತೂ ತುಂಬ ಇಷ್ಟ ಆಗ್ತಿದೆ. ಕಾಯ್ತಾಯಿದ್ದೀನಿ ನಾನು ಕೂಡ. ತುಂಬ ಚೆನ್ನಾಗಿದೆ. ದಯವಿಟ್ಟು ಬಂದಾಗ ನೋಡಿ ಹಾರೈಸಿ ಅಂತ ಪ್ರತಿಯೊಬ್ಬರಲ್ಲೂ ಕೇಳ್ಕೊತೀನಿ. ಥ್ಯಾಂಕ್ ಯು. ಥಿಯೇಟ್ರಿಗೆ ಬಂದು ನೋಡಲಿ ಅಂತ ನನ್ನ ಆಸೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.